ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ನಾರಾಯಣ ಪಂಡಿತಾಚಾರ್ಯರು ಮೊದಲನೆಯ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮೊದಲನೇ ಸರ್ಗದಲ್ಲಿ ಆರಂಭದಲ್ಲಿ ಮಂಗಳಾಚರಣೆ ಆದಮೇಲೆ ವಾಯುದೇವರ ಪ್ರಥಮಾವತಾರ ಹನುಮಂತನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಶ್ರೀರಾಮ ವನವಾಸ ಮಾಡ್ತಾ ಸೀತೆಯನ್ನು ಕಳ್ಕೊಂಡು ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಈ ಕಿಷ್ಕಿಂಧಿಗೆ ಬಂದ. ಸುಗ್ರೀವರನ್ನು ನೋಡಿ ವಾಲಿಯವರನ್ನು ಕಳಿಸಿದ್ದಾನೆ ಅಂತ ಹೆದರಿದ. ಮತ್ತೆ ಹನುಮಂತನ ಮೂಲಕ ಅದೆಲ್ಲ ವಿಚಾರ ಗೊತ್ತಾಯಿತು. ಹನುಮಂತ ಅವನಿಗೆ ಹೇಳ್ತಾನೆ, ಸುಗ್ರೀವನಿಗೆ ಹೇಳ್ತಾನೆ, ಹಿಂದೆ ನಾವು ಪರ್ವತ ಸಮೀಪದಲ್ಲಿ ನೋಡಿದಂತಹ ಸತ್ಯ, ಶ್ರೀರಾಮ ಲಕ್ಷ್ಮಣ ಜೊತೆಗೆ ಬಂದಿದ್ದಾನೆ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರತಕ್ಕಂತಹ ಇವ ದಶರಥನ ಮಗ, ಸ್ವಧರ್ಮಾಚರಣೆಯಲ್ಲಿ ಪ್ರಸಿದ್ಧನಾದವ, ತಂದೆಯ ನಿರ್ದೇಶನದಂತೆ ನಡೆಯತಕ್ಕವ. ದಶರಥನು ಮಹಾಧರ್ಮಿಷ್ಠ. ರಾಜಸೂಯ ಅಶ್ವಮೇಧ ಯಾಗಗಳಿಂದ ಯಜ್ಞೇಶ್ವರನನ್ನ ತೃಪ್ತಿಗೊಳಿಸಿ ಆ ಮಹಾಯಜ್ಞಗಳಲ್ಲಿ ನೂರಾರು ಸಾವಿರಾರು ಗೋವುಗಳನ್ನು ಬ್ರಾಹ್ಮಣರಿಗೆ ದಕ್ಷಿಣ ರೂಪವಾಗಿ ಕೊಟ್ಟವನು. ಹೀಗೆ ತಪಸ್ಸಿನಿಂದಲೂ ಸತ್ಯನಿಷ್ಠೆಯಿಂದಲೂ ದಶರಥ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ. ಸ್ತ್ರೀ ನಿಮಿತ್ತವಾಗಿ ಅವನಿಗೆ ಜ್ಯೇಷ್ಠ ಪುತ್ರನಾಗಿರತಕ್ಕಂತಹ ಶ್ರೀರಾಮ ಕಾಡಿಗೆ ಬರಬೇಕಾಯಿತು. ಈ ಅರಣ್ಯದಲ್ಲಿ ನಿಯತವಾದ ವ್ರತಾನುಷ್ಠಾನ ಮಾಡ್ತಾ ಕಾಲ ಕಳೀತಾ ಇದ್ದ ಆ ಶ್ರೀರಾಮ ತನ್ನ ಭಾರ್ಯೆಯನ್ನ ಕಳ್ಕೊಂಡ. ರಾವಣ ಅಪಹರಿಸ್ಕೊಂಡು ಹೋಗಿದ್ದಾನೆ. ಸೀತೆಯ ಅನ್ವೇಷಣೆ ನಿನ್ನ ಸಹಾಯವನ್ನ ಬಯಸಿ ನಿನ್ನ ಆಶ್ರಯವನ್ನು ಬಯಸಿ ಬಂದಿದ್ದಾನೆ. ಆ ರಾಮ ಲಕ್ಷ್ಮಣರು ನಿನ್ನ ಜೊತೆ ಗೆಳೆತನ ಬೆಳೆಸುವ ಆಶಯವುಳ್ಳವರಾಗಿದ್ದಾರೆ. ಪೂಜನೀಯತವರಾಗಿರ್ತಕ್ಕಂಥ ಆ ಇಬ್ಬರನ್ನು ನೀನು ಯಥೋಚಿತವಾಗಿ ಸತ್ಕರಿಸು ಅಂತ ಹನುಮಂತನ ಮಾತನ್ನು ಕೇಳಿ ಸುಗ್ರೀವ ಸಂತುಷ್ಟನಾಗಿ ರಾಮನ ಬಳಿಗೆ ಹೋಗಿ ಹೇಳ್ತಾನೆ. ಆಗ ರಾಮ, ಸುಗ್ರೀವ, ನೀನು ಧರ್ಮದೃಶ್ಯದಲ್ಲಿ ಅತ್ಯಂತ ವಿನೀತಾಗಿ ನಡೀತಕ್ಕಂಥವನು, ಮಹಾಪರಾಕ್ರಮಿ ಅಂತ ವಾಯುಪುತ್ರನಾಗಿರತಕ್ಕಂಥ ಹನುಮಂತ ನಿನ್ನ ಕಲ್ಯಾಣಗಳನ್ನು ಹೇಳಿದ್ದಾನೆ. ವಾನರನಾದ ನಿನ್ನ ಜೊತೆಗೆ ಸೌಹಾರ್ದವನ್ನ ಅಪೇಕ್ಷೆ ಬಂದಿದ್ದೇನೆ. ಅದರಿಂದ ನೀವು ಕೂಡ ಅತ್ಯಂತ ಲಾಭಕರ ಇದೆ ಅಂದಾಗ ಸುಗ್ರೀವ ಅಂದ, ಇದು ನನ್ನ ತೋಳದ ಮುಂಚಾಸ್ತಾ ಇದ್ದೇನೆ. ನನ್ನೊಡನೆ ಗೆಳೆತನವನ್ನು ಬೆಳೆಸುವುದು ನಿನಗೆ ಇಷ್ಟವಾಗಿದ್ದರೆ ನಿನ್ನ ಈ ಕೈಯಿಂದ ನನ್ನ ಕೈಯನ್ನು ಹಿಡಿ, ನಮ್ಮಿಬ್ಬರ ಸ್ನೇಹ ಬಂಧನ ಶಾಶ್ವತವಾಗಿರಲಿ, ನಾವಿಬ್ಬರು ಆತ್ಮೀಯರಾದ ಗೆಳೆಯರಾಗೋಣ. ಹೀಗೆ ಸುಗ್ರೀವ ಹಿಡಿದಾಗ ರಾಮ ಸಂತುಷ್ಟನಾಗಿ ಸುಗ್ರೀವನ ಕೈಯನ್ನು ಹಿಡಿತಾನೆ. ಸುಗ್ರೀವನ ಜೊತೆಗೆ ಸೌಹಾರ್ದವನ್ನು ಅಪೇಕ್ಷಿಸಿ ವಾರಿಂದ ಪೀಡಿತನಾಗಿದ್ದಂತಹ ಸುಗ್ರೀವನನ್ನ ರಾಮ ಗಾಢವಾಗಿ ಆಲಂಗಿಸ್ಕೊಳ್ತಾನೆ. ಅವರಿಬ್ಬರು ಅಗ್ನಿ ಸಾಕ್ಷಿಯಾಗಿ ಸ್ನೇಹಿತರಾಗ್ತಾರೆ. ಅಗ್ನಿಯನ್ನ ಸಿದ್ಧಗೊಳಿಸಿ ಆ ಅಗ್ನಿಗೆ ಪ್ರದಕ್ಷಿಣೆ ಬಂದು ಅವರಿಗೂ ಪರಸ್ಪರ ಸ್ನೇಹಿತರಾಗ್ತಾರೆ. ನೀನಾಗಿ ಹೃದಯನಾಗಿರತಕ್ಕಂತಹ ಗೆಳೆಯನಾಗಿದ್ದೀಯಾ, ನಮ್ಮಿಬ್ಬರ ಸುಖ ದುಃಖಗಳು ಒಂದೇ. ಆಗ ಸುಗ್ರೀವ ಸಂತೋಷದಿಂದ ಹೇಳಿದ, ಬಹಳ ಸಂತೋಷಪಟ್ಟು ಹೇಳಿದ,
ಅವನ ಜೊತೆಗೆ ಕುಳಿತುಕೊಂಡ, ತನ್ನ ಕಷ್ಟ ಹೇಳ್ಕೊಂಡ. ಸುಗ್ರೀವನ ವಾಲಿಯನ್ನ ರಾಮ ನಿಗ್ರಹಿಸಬೇಕು ಅಂತಾದರೆ ಈ 7 ಸಾಲು ವೃಕ್ಷಗಳನ್ನ ಬೇಯಿಸಬೇಕು ಅಂತ ಹೇಳಿದ. ದುಂದುಬಿ ಶರೀರವನ್ನ ಆಚೆ ಎಸೆಯುವಂತೆ ಹೇಳಿದ. ಅದನ್ನು ಮಾಡಿ ಆಯ್ತು ರಾಮ. ಕೊನೆಗೆ ಇನ್ನೂ ಅವನಿಗೆ ಸಂಶಯ. ಸುಗ್ರೀವ ಆ ಸಾಲ ವೃಕ್ಷಗಳ ಎಲೆಗಳನ್ನ ಕಷ್ಟಪಟ್ಟು ಅಲಗಾಡಿಸ್ತಾ ಇದ್ದ. ಅಂತಹ ತಾಳ ವೃಕ್ಷಗಳನ್ನ 7 ತಾಳ ವೃಕ್ಷಗಳನ್ನ ನೀನು ಭೇದಿಸಿದ್ದಿ ಅಂತಾದ್ರೆ ನೀನು ಖಂಡಿತವಾಗಿಯೂ ಆ ವಾಲಿಯನ್ನು ನಿಗ್ರಹ ಮಾಡ್ತೀಯ ಅಂತೆಲ್ಲ ಹೇಳಿ ಆ ಸಾಲ ವೃಕ್ಷನ ತೋರಿಸ್ತಾನೆ. ಆ ವಿಚಾರವನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಅದಾರ್ಯ ಸಾಲಾ ವಳಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿಕೃತಾನಿ ಕಾಮಂ ಮಧುದ್ವಿಷ ಸಂಧಿದೇಶೀಸ ವೀರಃ. ಸಾಲು ಮರಗಳನ್ನ ಕತ್ತರಿಸಬೇಕು ಅಂತ ಹೇಳಿದ. 7 ಸಾಲು ವೃಕ್ಷಗಳು ಅವು ವಕ್ರವಾಗಿವೆ. ವಾಲಿ ಈ ವೃಕ್ಷ ಇರತಕ್ಕಂತಹ ಎಲೆಯನ್ನ ಬಹಳ ಪ್ರಯಾಸಪಟ್ಟು ಕದಿಸ್ತಾ ಇದ್ದ. ಒಂದು ಎಲೆಯನ್ನು ಕಿತ್ಲಿಕ್ಕೆ ವಾಲಿಯಿಂದ ಆಗ್ತಾ ಇರಲಿಲ್ಲ. ಇಂತಹ ಸಪ್ತತಾಲ ವೃಕ್ಷಗಳನ್ನ ಒಂದೇ ಬಾಣಿಂದ ಛೇದಿಸಿದ್ದೆ ಆದ್ರೆ ನನ್ನ ಎಲ್ಲ ಸಂಶಯಗಳು ದೂರವಾಗ್ತವೆ. ಆದ್ದರಿಂದ ದಯಮಾಡಿ ಇವುಗಳಲ್ಲಿ ನಿನ್ನ ಪರಾಕ್ರಮ ತೋರು ಅಂತ ಪ್ರಾರ್ಥನೆ ಮಾಡಿದಾಗ ಸುಗ್ರೀವನ ಪ್ರಾರ್ಥನೆಯಿಂದ ರಾಮ ನಸನಗುತ ತನ್ನ ಬಿಲ್ ತೆಗೆದುಕೊಳ್ತಾನೆ. ಅದಕ್ಕೆ ಬಾಣ ಹುಡ್ತಾನೆ. ಸಪ್ತತಾಲ ವೃಕ್ಷಗಳಿಗೆ ಒಂದೇ ಬಾಣದ ಗುಡಿ ಬಿಟ್ಟ. ಒಂದು ಕ್ಷಣದಲ್ಲಿ ಆ ಎಲ್ಲಾ ಮರಗಳು ಕತ್ತರಿಸಿ ಹೋದು. ಆ ಸಾಲ ವೃಕ್ಷಗಳು ವೃಕ್ಷರೂಪದ ದೈತ್ಯರು ವೃಕ್ಷರೂಪದಲ್ಲಿದ್ದರು. ಬ್ರಹ್ಮನಿಂದ ಅವಧ್ಯತ್ವ ಹಾಗೂ ಬ್ರಹ್ಮ ಪದವಿಯನ್ನ ಬಯಸಿ ತಪಸ್ ಮಾಡಿದ್ರು. ಅವರು ವೃಕ್ಷ ರೂಪದಲ್ಲಿ ಇದ್ರು. ಅವರೆಲ್ಲ ಕೊಚ್ಚಿಕೊಂಡು ಹೋದರು. ಆ 7 ವೃಕ್ಷವನ್ನು ಛೇದಿಸುವಾಗ ಅದು ಪಾತಾಳದವರೆಗೆ ಹೋಗಿ ಆ ದೈತ್ಯರನ್ನ ಸಂಹಾರ ಮಾಡಿ ಪುನಃ ರಾಮನ ಬತ್ತಳಿಗೆ ಆ ಬಾಣ ಬಂದು ಸೇರತ್ತೆ. ರಾಮನಿಂದ ಅದ್ಭುತವಾಗಿರತಕ್ಕಂತಹ ಪರಾಕ್ರಮ ಕಂಡು ಸುಗ್ರೀವ ಬೆರಗಾಗ್ತಾನೆ, ಬೆವರ್ತಾನೆ, ನಡುಗಿ ಬಿಡ್ತಾನೆ. ಶ್ರೀರಾಮನ ಪರಾಕ್ರಮ ಮುಂದೆ ವಾಲಿ ಒಂದು ಮಿಣುಕು ಹುಳು ಅಂತ ಅವನಿಗೆ ಗೊತ್ತಾಗತ್ತೆ. 7 ವೃಕ್ಷಗಳು, 7 ಲೋಕ, 7 ಅಸುರರನ್ನ ಒಂದೇ ಬಾಣಿನ ಲೀಲಾಜಾಲವಾಗಿ ರಾಮ ಛೇದಿಸಿದ್ದಾನೆ. ಸುಗ್ರೀವನ ಸಂಶಯ ಎಲ್ಲ ಹೋಯ್ತು. ಬಹಳ ಖುಷಿ ಆಯಿತು. ಹೀಗೆ ವಾಲಿಯ ಬಗ್ಗೆ ರಾಮನಿಗೆ ಆ ಸಾಮರ್ಥ್ಯ ಇದೆಯೇ ಇಲ್ಲೋ ಅಂತ ಸಂದೇಹ ಇದ್ದಂತಹ ಸುಗ್ರೀವನಿಗೆ ಧೈರ್ಯ ಬಂತೀಗ. ರಾಮ ಹೇಳ್ತಾನೆ, ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು ಅಂತ. ಅವನನ್ನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಆ ವಿಚಾರವನ್ನ ಇಲ್ಲಿ ನೆನಪಿಸ್ಕೊಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಅದಾರ್ಯ ಸಾಲಾ ವಲಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷ ಸಂಧಿಸೇಸ ವೀರಃ. ಅದಾರ್ಯ ಸಾಲಾ ವಲಿದಾರಣೇನ, ಅದಾರ್ಯ ಅಂದ್ರೆ ಸೀಳ್ಲಿಕ್ಕೆ ಆಗದೇ ಇರತಕ್ಕಂತಹ, ಸೀಳ್ಲಿಕ್ಕೆ ಆಗದೇ ಇರುವ, ಸಾಲಾವಳಿ ಸಾಲವೆಂಬ ವೃಕ್ಷಗಳ ಧಾರಣೇನ ಸೀಳುವಿಕೆಯುಳ್ಳ, ವ್ಯಾಪಾದಿತೇಂದ್ರ ಪ್ರಭವೇನ ವ್ಯಾಪಾದಿತ ಇಂದ್ರ ಪ್ರಭವೇನ ವ್ಯಾಪಾದಿತ ಕೊಲ್ಲಲ್ಪಟ್ಟ, ಇಂದ್ರ ಪ್ರಭವೇನ ಇಂದ್ರನ ಮಗನಾದ ವಾಲಿಯುಳ್ಳ, ನಿಕಾಮಂ ಬಹಳ ಪ್ರಾದ್ಯೋತನಿ ಸೂರ್ಯನ ಮಗನಾದ ಸುಗ್ರೀವನಿಗೆ ಪ್ರೀತಿಕೃತ ಸಂತೋಷವನ್ನುಂಟು ಮಾಡುವ, ಮಧುದ್ವಿಷ ಮಧುನಾಮಕ ದೈತ್ಯನ ಶತ್ರುವಾಗಿರತಕ್ಕಂತಹ ತೇನ ಆ ರಾಮನಿಂದ, ವೀರಃ ಪರಾಕ್ರಮಶಾಲಿಯಾದ ಸಹ ಹನುಮಂತ ದೇವರು ಸಂಧಿದಿಶೆ ಸೀತೆಯನ್ನು ಹುಡುಕಲು ಕಳುಹಿಸಲ್ಪಟ್ಟರು ಅಂತ. ಹನುಮಂತ ದೇವರನ್ನ ಸೀತಾನ್ವೇಷಣೆಗಾಗಿ ಸುಗ್ರೀವ ಕಳಿಸಿದ. ಯಾವಾಗ ಶ್ರೀರಾಮ ದೇವರು ಆ ಸೀಳ್ಲಿಕ್ಕೆ ಅಶಕ್ಯವಾಗಿರ್ತಕ್ಕಂತಹ ಸಾಲ ವೃಕ್ಷಗಳನ್ನ ಬೇಯಿಸಿದ್ರು, ಸುಗ್ರೀವನಿಗೆ ನಂಬಿಕೆ ಬರಲಿಕ್ಕೋಸ್ಕರವಾಗಿ ಆ 7 ಸಾಲ ಮರಗಳನ್ನು ಕತ್ತರಿಸಿದ್ರು. ಆಗ
ವಾಲಿಯನ್ನು ಇವ ನಿಗ್ರಹ ಮಾಡ್ತಾನೆ ಅಂತ ಧೈರ್ಯ ಬಂತು. ಕೊನೆಗೆ ವಾಲಿಯನ್ನ ಕರ್ತು ಕೇಳಿದ ರಾಮ. ವಾಲಿ ಬಂದ, ಅವರಿಬ್ಬರು ಯುದ್ಧ ಆಯಿತು. ವಾಲಿಯನ್ನ ರಾಮ ಸಂಹಾರ ಮಾಡ್ತಾನೆ. ಈ ಎಲ್ಲ ವಿಚಾರ ರಾಮಾಯಣದಲ್ಲಿ ನಾವು ಕೇಳ್ತಕ್ಕಂತಹ ವಿಚಾರ. ಆಮೇಲೆ ಬಹಳ ಸಂತೋಷ ಆಯ್ತು ಸುಗ್ರೀವನಿಗೆ. ಪ್ರಾದ್ಯೋತನಿ, ಸೂರ್ಯನ ಮಗ, ಪ್ರದ್ಯೋತನ ಸೂರ್ಯ, ಅವನ ಪ್ರಾದ್ಯೋತನಿ, ಅವನಿಗೆ ಸಂತೋಷ ಆಯಿತು. ಯಾಕೆ? ಇಂದ್ರಪ್ರಭವೇನ ನಿಕಾಮಂ, ಇಂದ್ರಪ್ರಭವ, ಇಂದ್ರನ ಮಗನಾದ ವಾಲಿಯುಳ್ಳ, ಎಂತ ವ್ಯಾಪಾದಿತೇಂದ್ರ ಪ್ರಭವೇನ, ಕೊಲ್ಲಲ್ಪಟ್ಟ ಇಂದ್ರನ ಮಗನಾದ ವಾಲಿಯುಳ್ಳ ಆ ರಾಮನಿಂದ ಅಂತರ್ಥ. ರಾಮ ಅವ ಇಂದ್ರನ ಮಗನಾಗಿರ್ತಕ್ಕಂತಹ ವಾಲಿಯನ್ನ ನಿಗ್ರಹ ಮಾಡಿದ. ಅದರಿಂದ ಸಂತೋಷ ಉಂಟಾಯಿತು. ಹಾಗೆ ಸಂತೋಷ ವಾಲಿನ ನಿಗ್ರಹ ಮಾಡುವ ಮೂಲಕವಾಗಿ ಸಂತೋಷವನ್ನು ಉಂಟು ಮಾಡಿರತಕ್ಕಂತಹ ಶ್ರೀರಾಮ ಹನುಮಂತನನ್ನ ಕಳಿಸ್ತಾನೆ ಸೀತಾನ್ವೇಷಣ ಕಾರ್ಯಕ್ಕೆ. ಹನುಮಂತನನ್ನ ಕಳಿಸ್ಕೊಡ್ತಕ್ಕಂತಹ ವಿಚಾರ ಅಲ್ಲೇನು ರಾಮಾಯಣದಲ್ಲಿ ಬರ್ತದೆ. ಆ ವಿಚಾರವನ್ನ ಈ ಶ್ಲೋಕದಲ್ಲಿ ಕವಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ. ಅದಾರ್ಯ ಸಾಲಾವಳಿಧಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನ ತೇನ ಪ್ರಾದ್ಯೋತನಿ ಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷಾ ಸಂದಿಸೆ ಸ ವೀರಃ. ಅದಾರ್ಯ ಸಾಲಾವಳಿಧಾರಣೇನ, ಅದಾರ್ಯ ಸೀಳಲಾಗದ, ಸಾಲಾವಳಿ ಸಾಲವೆಂಬ ಮರಗಳ ಸಾಲನ್ನು, ಧಾರಣೇನ ಸೀಳಿದಂತಹ, ವ್ಯಾಪಾದಿತೇಂದ್ರ ಪ್ರಭವೇನ ವ್ಯಾಪಾಯತ ಕೊಲ್ಲಲ್ಪಟ್ಟ, ಇಂದ್ರನ ಮಗನಾದ ವಾಲಿಯುಳ್ಳ, ಇಂದ್ರನ ಮಗನಾದ ವಾಲಿಯನ್ನು ಕೊಂದಿರುವ, ನಿಕಾಮಂ ಬಹಳವಾಗಿ, ಪ್ರಾದ್ಯೋತನಿ ಪೀಡಿತಗತ ಸೂರ್ಯನ ಮಗನಾಗಿರ್ತಕ್ಕಂಥ ಸುಗ್ರೀವನಿಗೆ ಸಂತೋಷವನ್ನು ಮಾಡಿರತಕ್ಕಂತಹ ಮಧುದ್ವಿಷ, ಮಧುನಾಮಕ ದೈತ್ಯನ ಶತ್ರು ಆಗಿರತಕ್ಕಂತಹ ರಾಮನಿಂದ, ವೀರಃ ಸಹ ಸಂಧಿಸೆ, ವೀರನಾಗಿರ್ತಕ್ಕಂತಹ ಪರಾಕ್ರಮಶಾಲಿ ಆಗಿರ್ತಕ್ಕಂತಹ ಆ ಹನುಮಂತನು ಕಳುಹಿಸಲ್ಪಟ್ಟ. ಅಲ್ಲಿಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಅವನ್ನ ಕಳಿಸಿಕೊಟ್ಟ. ಇಷ್ಟು ವಿಚಾರಗಳನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ. ವಾಲಿ ಸಂಹಾರ ಕಾಲದಲ್ಲಿ ವಾಲಿ ಮತ್ತು ರಾಮನಿಗೆ ತುಂಬಾ ಮಾತಿನ ಚಕಮಕಿ ನಡೆಯುತ್ತೆ. ಕೊನೆಗೆ ವಾಲಿ ಪೆಟ್ಟು ತಿಂತಾನೆ ರಾಮನಿಂದ. ಅವನನ್ನ ಆರಂಭದಲ್ಲಿ ನಿಂದಿಸ್ತಾನೆ. ಕೊನೆಗೆ ವಾಲಿಗೆ ಅರ್ಥ ಆಗತ್ತೆ. ಶರಾಭಿತಪ್ತೇನ ವಿಚೇತ ಸಾಮಯ ಪ್ರದೂಷಿತಸ್ತುಂ ಯದಯಾನ್ನತಾ ಪ್ರಭೋ ಇದಂ ಮಹೇಂದ್ರೋಪಮ ಭೀಮ ವಿಕ್ರಮ ಪ್ರಸಾದಿತಸ್ತ್ವಂ ಕ್ಷಮಮೇ ನರೇಶ್ವರ. ಹೇ ಶ್ರೀರಾಮ, ನಿನ್ನ ಪೆಟ್ಟನ್ನ ತಿಂದು ತಿಳಿಯದೆ ನಿನ್ನನ್ನು ನಾನು ಈ ಪರಿಯಾಗಿ ನಿಂದಿಸಿದೆ. ಇಂದ್ರಾದಿಗಳ ಸಾಮರ್ಥ್ಯವನ್ನು ಮೀರಬಲ್ಲಂತಹ ಪರಾಕ್ರಮಿ ನೀನು. ನನ್ನ ಪಾಪಕರ್ಮ ಏನಂತ ನೀನು ಎಚ್ಚರಿಸಿ ಅನುಗ್ರಹ ಮಾಡಿದ್ದೀಯಾ. ನನ್ನ ಅಪರಾಧಗಳನ್ನು ಮನ್ನಿಸುವಂತಾಗಿ ಕ್ಷಮೆ ಕೇಳ್ಕೊಡ್ತಾನೆ ವಾಲಿಯನ್ನ ರಾಮ ನಿಗ್ರಹ ಮಾಡಿದನೆ. ವಾಲಿಯನ್ನ ರಾಮ ನಿಗ್ರಹ ಮಾಡಿದ್ದಾರೆ, ಅವನಿಗೆ ಅನುಗ್ರಹ ಮಾಡಿದ್ದು. ವಾಲಿ ಪಶ್ಚಾತ್ತಾಪಟ್ಟಿದ್ದಾನೆ ತಾನು ಮಾಡಿದ ತಪ್ಪಿಗೆ. ಅದರಿಂದ ರಾಮನ ಹೃದಯ ಕರಗತ್ತೆ. ಆ ರಾಮನ ಭಕ್ತಿಯ ಪರೀಕ್ಷೆಯಲ್ಲಿ ವಾಲಿ ಗೆದ್ದಿದ್ದಾನೆ. ಹಾಗಾಗಿ ರಾಮ ಹೇಳಿದ, ನಿನ್ನ ಪ್ರಾಮಾಣಿಕ ಪಶ್ಚಾತ್ತಾಪದ ಸಂತುಷ್ಟನಾಗಿದ್ದೇನೆ, ನೀನು ಬದುಕು ಹೇಳು ಅಂತ. ಅದಕ್ಕೆ ವಾಲಿಯು ಮರಣೋನ್ಮುಖನಾಗಿದ್ದಾನೆ. ರಾಮ ಹತ್ತಿರ ಹೋದ, ಕರುಣೆಯಿಂದ ಹೇಳಿದ, ವಾಲಿ ಬದುಕಲಿಕ್ಕೆ ಬಯಸ್ತೀಯಾ? ನೀನು ಬಯಸಿದ್ರೆ ನಾನು ಬದುಕಿಸ್ತೇನೆ ಅಂದ. ಅದಕ್ಕೆ ವಾಲಿ ಹೇಳಿದ, ರಾಮ, ನೀ ಪುರುಷೋತ್ತಮ, ನೀನು ಕರುಣಾ ಸಂಪನ್ನ ಆಗಿರತಕ್ಕಂತಹ ನಿನ್ನ ಪಾದಕ್ಕೆ ನನ್ನ ಪ್ರಾಣ ಪುಷ್ಪವನ್ನು ಸಮರ್ಪಿಸ್ತೇನೆ. ಅದ್ ನನ್ನ ಬದುಕಿಸ್ಬೇಡ ಅಂತೆಲ್ಲ ಕೇಳ್ಕೊಳ್ತಾನೆ. ಹಾಗೆ ಆ ಪ್ರಸಂಗ ಮುಂದುವರಿದು ವಾಲಿಯ ಸಂಹಾರ ಆಗಿ
ಸುಗ್ರೀವನಿಗೆ ಕಿಷ್ಕಿಂಧೆಯ ಅಧಿಪತಿಯಾಗಿ ಸುಗ್ರೀವ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಎಲ್ಲ ಕಪಿಗಳನ್ನು ತೊಡಗಿಸ್ತಾನೆ. ಆಗ ರಾಮ ಹನುಮಂತನಿಗೆ ದಕ್ಷಿಣ ದಿಕ್ಕಿಗೆ ಹೋಗುವಂತೆ ಆಜ್ಞೆ ಮಾಡ್ತಾನೆ. ಅಷ್ಟು ವಿಚಾರ ಈ ಒಂದು ಪದ್ಯದಲ್ಲಿ ಸಂಗ್ರಹಿತವಾಗಿದೆ. ಅದಾರ್ಯ ಸಾಲಾ ವಲಿದಾರಣೇನ ವ್ಯಾಪಾದಿತೇಂದ್ರ ಪ್ರಭವೇನತೇನ ಪ್ರಾದ್ಯೋತ ನಿಪ್ರೀತಿ ಕೃತಾನಿ ಕಾಮಂ ಮಧುದ್ವಿಷ ಸಂಧಿಸೇಸ ವೀರಃ. ಅದಾರ್ಯ ಸಾಲಾ ವಲಿದಾರಣೇನ, ಅದಾರ್ಯ ಸೀಳದಾಗದ, ಸಾಲಾವಲಿ ಸಾಲವೆಂಬ ಮರಗಳ ಸಾಲನ್ನು, ಧಾರಣೇನ ಸೀಳಿರತಕ್ಕಂತಹ, ವ್ಯಾಪಾದಿತೇಂದ್ರ ಪ್ರಭವೇನ ಇಂದ್ರನ ಮಗನಾದ ವಾಲಿಯನ್ನ ಕೊಂದಿರತಕ್ಕಂತಹ, ನಿಕಾಮಂ ಚೆನ್ನಾಗಿ, ಪ್ರಾದ್ಯೋತ ನಿಪ್ರೀತಿ ಕೃತ ಸೂರ್ಯನ ಮಗನಾಗಿರತಕ್ಕಂತಹ ಸುಗ್ರೀವನಿಗೆ ಪ್ರೀತಿಕೃತ ಸಂತೋಷವನ್ನುಂಟು ಮಾಡಿದಂತಹ, ಮಧುದ್ವಿಷ ಮಧುವೆಂಬ ದೈತ್ಯನ ಶತ್ರುವಾಗಿರತಕ್ಕಂತಹ, ತೇನ ಆ ರಾಮನಿಂದ, ವೀರಃ ಪರಾಕ್ರಮಶಾಲಿಯಾಗಿರತಕ್ಕಂತಹ ಸಹ ಹನುಮಂತ ದೇವರು ಸಂಧಿ ದಿಶೆ ಕಳಿಸ್ಕೊಟ್ರು ಅಂತ ಅರ್ಥ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಷ್ಟು ವಿಷಯದೊಂದಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ.